ನಾನು ಮುಖ್ಯವಾದ ಹೇಳಬೇಕಾದಂಥ ವಿಷಯವನ್ನು ನಾನು ಒಂದು ಪ್ರಕಟಣೆಯ ಮೂಲಕ ಅದನ್ನು ನಮ್ಮೆಲ್ಲರಿಗೆ ಮುಖ್ಯದ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ATM ಸರ್ಕಾರ ಆಗ್ಯದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಚಾರ ಬೇಕು ಅಂಥೇಳಿ ATM ಉಪಯೋಗ ಮಾಡಿಕೊಂಡ್ರು. ಅದ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ. ಡೆಬಿಟ್ ಅಕೌಂಟ್ನಾಗ ಒಂದು ಹಣನೂ ಇಲ್ಲ, ಒಂದು ರೂಪಾಯಿನೂ ಇಲ್ಲ. ಇವತ್ತು ಇಡೀ ರಾಜ್ಯದ ತುಂಬ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ. ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಬಡ ಜನರ ಪಗಾರಗಳಿಲ್ಲ. ಬರೀ ಒಂದೇ ನಿಮಗೆ ನರೇಗಾದ ಹೇಳಿದ್ರಿ, ಇಂಥ ಇನ್ನೂ ಭಾಳ ಅದಾವ. ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ. 5-6 ತಿಂಗಳ ಪಗಾರಿಲ್ಲ ಅಂದ್ರೆ ಬಡವರು ಬದುಕಬೇಕು ಹೆಂಗೆ? ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತು ಪದೇ ಪದೇ ಹೇಳ್ತಾ ಇರ್ತಾರೆ. ಹಿಂದುಳಿದ ವರ್ಗ ಅಂತ ಹೇಳ್ತಾರೆ, ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ, ದಲಿತರು ಅಂತ ಹೇಳ್ತಾರೆ. ಬರೀ ಹೇಳೋದು ಅಷ್ಟೇನಾ? ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿತ್ತು. ನೀವು ಏನೂ ಅನುಕೂಲತೆ ಮಾಡಿಕೊಡಲಿಲ್ಲ. ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ. ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಶಾಪ ಹಾಕ್ಲಕತ್ಯಾರ. ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು. ಇದು ಅತ್ಯಂತ ಹೇಯ ಕೃತ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಅನ್ನಿಸ್ತದೆ ಇದನ್ನೆಲ್ಲವನ್ನು ನೋಡಿ. ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದವರು. ನಾವೆಲ್ಲ ಅವಾಗೂ ಹಿಂಗೆ ಹಿಂಗೆ ಕಾಲ ಇತ್ತು ನೋಡಿರಿ. 2 ವರ್ಷದಿಂದ ಯಾವ ಅಭಿವೃದ್ಧಿನೂ ಕೆಲಸ ಇಲ್ಲ ನೋಡಿ. ಅದೇ ತಮಿಳ್ನಾಡಿನಾಗ ನೋಡಿರಿ, ಆಂಧ್ರ ಪ್ರದೇಶದಾಗ ನೋಡಿರಿ, ಎಲ್ಲ ಡೆವಲಪ್ಮೆಂಟ್ ಕೆಲಸಗಳು ನಡೆದವ. ಕರ್ನಾಟಕಕ್ಕೇನು ದಾಡಿ ಆಗ್ಯದ? ಬಹುಶಃ ನನಗನ್ನಿಸ್ತದ ಇವರ ಸರ್ಕಾರದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಅಂಥೇಳಿ ನನಗನ್ನಿಸ್ತದೆ. ಈಗ ಕೇಂದ್ರ ಸರ್ಕಾರವು ನೋಡಿ, ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಸರಿಯಾಗಿ ಇಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು, ಸರ್ಕಾರ ನಾಲ್ಕಾರ್ದು ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ವು. ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದೇ ಮಾಡಿಕೊಡ್ತಿದ್ರು. ಆದರೆ ಅದನ್ನೂ ಇಲ್ಲ, ಅದನ್ನೂ ಇಟ್ಕೊಂಡಿಲ್ಲ. ಈ ರೀತಿ ಆದರೆ ಹೆಂಗೆ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ. ನೋಡಿರಿ, ನಿಜವಾಗಿ ನನಗೆ ತುಂಬ ನೋವಾಗ್ತದೆ ಇದನ್ನೆಲ್ಲವನ್ನು ನೋಡಿ. ಆದರೂ ಕೂಡ ಅವಾಗವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು, ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ. ಆದರೂ ಬಹಳ ರೇರಾಗಿ ನಾನು ಯಾವಾಗ ತೊಂದರೆಗಳಾಗ್ತವೆ, ಜನರಿಗೆ ತೊಂದರೆಗಳಾಗ್ತವೆ, ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಪ್ರಯಾಸ ನಾನು ಮಾಡಿದ್ದೀನಿ.